ದೊಡ್ಡ ಸುದ್ದಿಯನ್ನ ಮಾಡಿತ್ತು. ಅದು ಜಿಟಿ ಮಾಲ್ ಒಳಗಡೆ ಅನ್ನದಾತನನ್ನ ಪಂಚೆ ಉಟ್ಕೊಂಡಿರುವಂತ ಕಾರಣಕ್ಕೆ ಒಳಗಡೆ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅತಿ ದೊಡ್ಡ ಸುದ್ದಿಯನ್ನ ರಿಪಬ್ಲಿಕನ ಮಾಡಿದ್ದು. ಮೊದಲು ಈ ಸುದ್ದಿಯನ್ನ ಬಿತ್ತರ ಮಾಡಿದ್ದು ನಾವು ಕನ್ನಡ ಪರ ಹೋರಾಟಗಾರರಿಗೆ ಹೇಳಿದ್ವಿ. ಬರೀ ಭಾಷೆ ವಿಚಾರಕ್ಕಲ್ಲ, ನೀರಿನ ವಿಚಾರಕ್ಕಲ್ಲ, ನಮ್ಮ ಕರುನಾಡಿನ ನೆಲ ಜಲ ಭಾಷೆ ವಿಚಾರಕ್ಕೆ ಬಂದಾಗ ನೀವು ಬರಲೇಬೇಕು, ಹೋರಾಟ ಮಾಡಲೇಬೇಕು ಅಂತ. ಸೊ ನಮ್ಮ ಕರೆಗೆ ಹೋಗೊಟ್ಟು ಈಗ ರೂಪೇಶ್ ಅವರ ನೇತೃತ್ವದಲ್ಲಿ ಧರಣಿ ಆಗ್ತಾ ಇದೆ ಅಂತೆ. ಪಂಚೆ ಉಟ್ಟು ಕನ್ನಡ ಪರ ಹೋರಾಟಗಾರ ಪ್ರತಿಭಟನೆ ಆಗ್ತಾ ಇದೆ ಜಿಟಿ ಮಾಲ್ ಮುಂಭಾಗ. ಜಿಟಿ ಮಾಲ್ ಮುಂದೆ ಕುಳಿತು ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅವರಿಗೆ ಅವಮಾನ ಮಾಡಿದಂತ ಜಿಟಿ ಮಾಲ್ಗೆ ಹೇಳಿದ್ದಿಕ್ಕಾರ. ಅನ್ಯಾಯ 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 ಅನ್ಯಾಯ. ರೈತರನ್ನ ಅವಮಾನ ಮಾಡಿದ ಜಿಟಿ ಮಾಲ್ ಸಿಬ್ಬಂದಿಗೆ ಹೇಳಿದ್ದಿಕ್ಕಾರ. ರೈತರಿಗೆ ಅವಮಾನ ಮಾಡಿದ ಕೇಳಲೇಬೇಕು, ರೈತರಿಗೆ ಕ್ಷಮೆ ಕೇಳಲೇಬೇಕು, ಕನ್ನಡಿಗ ರೈತರಿಗೆ ಅವಮಾನ ಮಾಡಿದ ಜಿಟಿ ಹೇಳಿದ್ದಿಕ್ಕಾರ. ಅನ್ಯಾಯ ಧಿಕ್ಕಾರ ಧಿಕ್ಕಾರ ಜಿಟಿ ಮಾಲ್ಗೆ ಧಿಕ್ಕಾರ 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 ಜಿಟಿ ಮಾಲ್ಗೆ ಧಿಕ್ಕಾರ 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 ಜಿಟಿ ಮಾಲ್ಗೆ ಧಿಕ್ಕಾರ. ನ್ಯಾಯ ಬೇಕು, ಅನ್ಯಾಯ ಅವರಿಗೆ ಅವಮಾನ ಮಾಡಿದಂತ ಜಿಟಿ ಮಾಲ್ಗೆ ಹೇಳಿದ್ದಿಕ್ಕಾರ. ಅನ್ಯಾಯ 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 ಅನ್ಯಾಯ. ರೈತರನ್ನ ಅವಮಾನ ಮಾಡಿದ ಜಿಟಿ ಮಾಲ್ ಸಿಬ್ಬಂದಿಗೆ ಹೇಳಿದ್ದಿಕ್ಕಾರ. ರೈತರಿಗೆ ಅವಮಾನ ಮಾಡಿದ ಕೇಳಲೇಬೇಕು, ರೈತರಿಗೆ ಕ್ಷಮೆ ಕೇಳಲೇಬೇಕು. ಯಾವ್ಯಾವ ರೀತಿ ಬಂದಿದ್ರು ಅದೇ ರೀತಿ ಕೂಡ ನಾವು ಬಂದಿರೋದು. ಯಾಕೆ ಬಿಡೋದಿಲ್ಲ ಒಳಗಡೆ? ಹಾಗಾದ್ರೆ ರೈತರು ಅಂತಂದ್ರೆ ಅಥವಾ ಅವರ ಬಟ್ಟೆ ಮೇಲೆ ಅಳೆಯೋದನ್ನ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾರೆ. ಸೊ ನೋಡಿ, ಈಗ ಏನ್ ಒಳಗೆ ಬಿಡ್ತೀರಾ ಬಿಡ್ತೀರಾ? ಹೌದಾ? ಹೋಗ್ಬೋದಾ? ಹಂಗಾದ್ರೆ ಒಳಗಡೆ ನಾವು ಹೋಗ್ಬೋದಾ? ನಿಜವಾಗ್ಲೂ ಹೋಗ್ಬೋದೇನ್ರಿ? ಸೀರಿಯಸ್ಲಿ? ವಾ, ಸೂಪರ್, ಬನ್ರಿ ಹಂಗಾರೆ. ನೋಡಿ, ಪಂಚೆ ಹಾಕೊಂಡು ಒಳಗಡೆ ಬಂದ್ಬಿಟ್ವಪ್ಪ ಜಿಟಿ ಮಾಲ್ ಒಳಗಡೆ. ಜಿಟಿ ಮಾಲ್ ಒಳಗಡೆ ನಾವೀಗ ಪಂಚೆ ಹಾಕೊಂಡು ಒಳಗಡೆ ಬಂದ್ಬಿಟ್ಟಿದ್ದೀನಪ್ಪ. ಯಾರು ನಮ್ಮನ್ನು ಕೇಳಲೇ ಇಲ್ಲ. ಯಾಕೆ? ನಾನೊಬ್ಬ ರಿಪೋರ್ಟರ್ ಅಂತನ, ನಾನೊಬ್ಬ ಆ್ಯಂಕರ್ ಅಂತನ. ಹಾಗಾದರೆ ಈ ಹಿಂದೆ ಗಾಂಧೀಜಿ ಕೂಡ ಪಂಚೆ ಉಡ್ತಾ ಇದ್ರು. ರಜನಿಕಾಂತ್ ನೋಡಿದ್ದೀರಾ? ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ಪಂಚೆ ಉಡ್ತಾ ಇದ್ರು. ಅಷ್ಟೇ ಅಲ್ಲ, ಮಾಜಿ ಪ್ರಧಾನಮಂತ್ರಿ ಆದಂತಹ ದೇವೇಗೌಡರು ಕೂಡ ಪಂಚೆ ಉಡ್ತಾ ಇದ್ರು. ಎಷ್ಟೇ ಯಾಕೆ ಸ್ವಾಮಿ, ನಮ್ಮ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಅವರು ಕೂಡ ಪಂಚೆಯನ್ನು ಉಡ್ತಾ ಇದ್ರು. ಈಗ ಹಾಗಾದ್ರೆ ಅವ್ರು ಬಂದರೆ ಬಿಡೋದಿಲ್ವಾ? ಹಾಗಾದ್ರೆ ಸಿದ್ದರಾಮಯ್ಯನವರು ಈಗ ಈ ಮಾಲಿಗೆ ಬಂದರೆ ನೀವು ಬಿಡಲ್ವಾ? ನೋಡಿ, ಈಗ ಬಿಟ್ಟರು. ನನ್ನ ಪ್ರಶ್ನೆ ಒಂದೇ, ಏನ್ರಿ, ಸಿದ್ದರಾಮಯ್ಯನವರು ಪಂಚೆ ಉಡ್ಕೊಂಡ್ಬರ್ತಾರೆ, ಬಿಡಲ್ವಾ? ಮತ್ತೆ ಬಿಡ್ತೀರಲ್ವಾ? ಹಂಗೆ. ಸೊ ಹಾಗಾದರೆ ರೈತರಿಗೂ ಕೂಡ ಸಾಕಷ್ಟು ಬೆಲೆ ಇರೋದು. ರೈತರು ಇರೋದ್ರಿಂದನೇ ಇವತ್ತು ನಾವು ಎಲ್ಲರೂ ಕೂಡ ಅನ್ನ ತಿಂತಾ ಇರೋದು. ಶ್ರೀಯುತ ಸಿದ್ದರಾಮಯ್ಯನವರು ಕೂಡ ಪಂಚೆ ಉಡ್ತಾರೆ ರೀ. ಸಿದ್ದರಾಮಯ್ಯನವರು ಕೂಡ ಪಂಚೆ ಉಡ್ತಾರೆ. ಈಗ ಸಿದ್ದರಾಮಯ್ಯನವರು ಪಂಚೆ ಉಡ್ಕೊಂಡು ಒಳಗಡೆ ಬಿಡ್ತಿರ್ಲಿಲ್ವಾ? ಬಿಡ್ತಿದ್ರಿ ತಾನೆ? ಸೊ ಆದ ಕಾರಣ ಅವರ ಮಾತಾಡ್ಸೋಣ ಸರ್. ಲೈವ್ ಇದೆ ಒಂಚೂರು, ಹಂಗೆ ಎರಡೇ ಮಾತು. ಲೈವ್ ಪ್ಲೀಸ್. ಇರಲಿ ಸರ್, ಲೈವ್ ಇದೆ ಸರ್. ಹೇಳಿ ಸರ್, ಏನು ಸರ್ ಈಗ ಸಿದ್ದರಾಮಯ್ಯನವರು ಪಂಚೆ ಉಡ್ಕೊಂಡ್ ಬಂದಿದ್ರೆ ಬಿಡ್ತಿರ್ಲಿಲ್ವಾ? ನನ್ನ ಪ್ರಶ್ನೆ. ದೊಡ್ಡ ವಿಷಯ ಬೇಡಿ, ನಮ್ಮ ರಾಜ್ಯದ ನಾಯಕರು ಅದ್ರ ಬಗ್ಗೆ ಸರ್. ಹಂಗಂದ್ರೆ ರೈತರು ಚಿಕ್ಕ ವಿಷಯನಾ? ಅಲ್ಲಲ್ಲ, ನಾನು ಹೇಳ್ತೀನಿಲ್ಲ, ಎಲ್ಲರೂ ನಮ್ಮ ನಾರ್ತ್ ಕಡೆ ಎಲ್ಲ ಪಂಚೆಲ್ಲ ಬರ್ತಾ ಇದಾರೆ. ನಾವು ಪ್ರತಿಯೊಬ್ಬರು ವೆಲ್ಕಮ್ ಮಾಡ್ತೀವಿ. ನನ್ನ ಪ್ರಕಾರ ರೈತರು ಚಿಕ್ಕ ವಿಷಯನಾ? ಇಲ್ಲ ಅಲ್ಲಲ್ಲ, ಅದನ್ನ ಚಿಕ್ಕ ವಿಷಯ ಅಂತ ಹೇಳ್ತಾರೆ. ಪಂಚೆನೆ ಡೈಲಿ ಬರ್ತಾರೆ. ನಮ್ ಖುಷಿ ಆಯ್ತು. ಸೆಕ್ಯೂರಿಟಿ ಗೊತ್ತಾಗಿಲ್ಲ, ಅಚಾತುರ್ಯವಾಗಿ ಮಾಡಿದ್ದಾರೆ. ಅವ್ರ ಬಗ್ಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಸರ್. ನೋಡಿ, ಈಗ ಇದು ಒಂದ್ ಕೇಸ್ ಅಲ್ಲ, ನನ್ನ ಮಧ್ಯಾಹ್ನ ಅದೇ ಆಗೋಗಿದೆ ಅಂತೆ. ಅವನ ಪರವಾಗಿ ನಾನೇ ಕ್ಷಮೆ ಕೇಳ್ತಾ, ಸೆಕ್ಯೂರಿಟಿ ಪರವಾಗಿ. ನೀವ್ ಯಾರು ಅಂತ ನಂಗೆ ಗೊತ್ತಾಗ್ಬೇಕು ಸರ್. ಒಂದು ಮಾಲ್ ಇನ್ಚಾರ್ಜ್ ಸುರೇಶ್ ಅಂತ ಹೇಳಿ. ಇನ್ಚಾರ್ಜ್ ನೀವು? ಹೌದು ಸರ್. ಯಾರು ಪಂಚೆ ಉಡ್ಕೊಂಡು ಬಂದೇ ಇಲ್ವಾ ಇಲ್ಲಿ? ಬಂದಿದ್ದಾರೆ, ಡೈಲಿ ಬಿಡ್ತೀವಲ್ಲ ನಾವು. ಮತ್ತೆ ಅವ್ರನ್ನ ಯಾಕೆ ಬಿಡ್ಲಿಲ್ಲ? ಅಲ್ಲ, ಅವ್ನಿಗೆ ಗೊತ್ತಾಗಿಲ್ಲ, ಸೆಕ್ಯೂರಿಟಿ ಗೊತ್ತಿಲ್ಲದೆ ತಪ್ಪು ಮಾಡಿದಾರೆ ಅವರು. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ರಾಜ್ಯದ ಜನತೆಗೆ ಸೆಕ್ಯೂರಿಟಿ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಅವ್ನು ತಪ್ಪು ಮಾಡಿದ್ದಾನೆ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ನೋಡಿ, ರಾಜ್ಯದ ಜನತೆಗೆ ಈಗ ಕ್ಷಮೆ ಕೇಳ್ತಿದ್ದಾರೆ.
ಪಂಚೆ ಹುಡ್ಕೊಂಡು ನೇರವಾಗಿ ಬಂದಿದ್ದೀವಿ ಕಣ್ರಿ. ನಮ್ಮ ಕ್ಯಾಮ್ರಾ ಪರ್ಸನ್ ಕಾಂತರಾಜು ನಿಮಗೆಲ್ಲವನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಿಡಬೇಕು, ಪಂಚೆ ಎಲ್ಲ ಚಡ್ಡಿಲ್ ಬಂದರೂ ಬಿಡಬೇಕು. ಯಾಕಂತಂದರೆ ಬರೋದು ನಾವು ವ್ಯಾಪಾರಕ್ಕಾಗಿ, ನಮ್ಮ ಕೆಲಸಕ್ಕಾಗಿ, ಯಾವುದೋ ಬಟ್ಟೆ ಮೇಲೆ ಅಳೆಯೋದಲ್ಲ ಕಣ್ರಿ. ಯಾರನ್ನೂ ಕೂಡ ಬಟ್ಟೆ ಮೇಲೆ ಅಳಿಬೇಡಿ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಈ ಮುಂಚೆ ಒಂದು ಮೆಟ್ರೋದಲ್ಲೂ ಇದೇ ರೀತಿ ಪಂಚೆ ಹಾಕೊಂಡು ಬಂದವರಿಗೆ ಒಳಗಡೆ ಬಿಡೋದಿಲ್ಲ. ಪಂಚೆಯನ್ನ ಹಾಕುವಂಥವ್ರು ಯಾರು? ನಮ್ಮ ನಾಡಿನ ರೈತರು. ಜೊತೆಗೆ ಬಂದು ಪಂಚೆ ಬಂದು ಶರ್ಟು ಪಂಚೆ ಇದು ನಾವು ಸಭೆ ಸಮಾರಂಭಗಳಲ್ಲಿ ಹಾಕ್ತೀವಿ, ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕ ಅದು. ಸೊ ಇಂಥ ಒಂದು ವಿಷಯದಲ್ಲಿ ನಿನ್ನೆ ಒಬ್ಬ ರೈತ ಬಂದು ನಾನು ಒಳಗಡೆ ಬಿಡೋದಲ್ಲ ಪಂಚೆ ಹಾಕಿಲ್ಲ ಅಂತಂದ್ರೆ, ಹಂಗಾರೆ ಪಂಚೆ ಹಾಕೊಂಡು ಹೊರಗಡೆ ಬಂದಿಲ್ಲ ಅಂದ್ರೆ ಈಗ CM ಸಿದ್ದರಾಮಯ್ಯನವರು ಪಂಚೆ ಶರ್ಟ್ ಹಾಕೊಂಡೇ ಬರ್ತಾರೆ, ಹಂಗಾರೆ ಅವ್ರನ್ನ ಒಳಗಡೆ ಬಿಡೋದಿಲ್ವ ನೀವು? ಅಣ್ಣವರು ಯಾವ್ದನ್ನ ಪ್ರತಿನಿಧಿಸಿದ್ರು? ಯಾವತ್ತಾರು ಪ್ಯಾಂಟ್ ಹಾಕಿದ್ರು? ಅವರು ಪಂಚೆ ಮತ್ತು ಶರ್ಟ್ ಅನ್ನ ಹಾಕೊಂಡು ಈ ನಾಡಿನ ಸಂಸ್ಕೃತಿಯನ್ನ ಉಸಿರಿರೋ ತನಕ ಕಾಪಾಡಿದ್ರು. ಅಂತ ಪಂಚೆ ಸಂಸ್ಕೃತಿಯನ್ನ ಇಲ್ಲಿ ಅರ್ತಕ್ಕಂಥ ಯಾರೋ ಸೆಕ್ಯೂರಿಟಿ ಸಿಬ್ಬಂದಿ, ಯಾರೋ ಮ್ಯಾನೇಜರ್ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಈಗ ನಾವು ಪಂಚೆ ಶರ್ಟ್ ಹಾಕೋ ಬಂದಿದ್ದೀವಿ. ಅವ್ರಿಗೆ ತಾಕತ್ತಿದ್ರೆ ತಡಿಲಿ, ಈಗ ನೋಡ್ತೀನಿ, ನಾವು ಒಳಗಡೆ ಹೋಗ್ತೀವಿ. ಈಗ ಒಳಗಡೆ ಹೋದ್ ನಾವು ಬಿಡೋದಿಲ್ವ ನೋಡ್ತೀವಿ. ಇದು ಖಂಡಿತವಾಗ್ಲೂ ಖಂಡನೀಯ ಸರ್. ಈ ತರದ ಒಂದು ತುಗುಲಕ್ ದರ್ಬಾರು ಇಲ್ಲ ಯಾವ್ದಾದ್ರು ಆದೇಶ ಇದೆಯಾ? ಕೊಡ್ಲಿ ಮಾಲವರು ಸರ್. ಈ ತರ ಪಂಚೆ ಹಾಕೋ ಬಂದವರಿಗೆ ಒಳಗಡೆ ಬಿಡೋದಿಲ್ಲ ಅಂತ ಏನಾದ್ರು ಆದೇಶ ಇದ್ರೆ ಆದೇಶ ಕೊಡ್ಲಿ. ರಾಜ್ಯದಲ್ಲಿ ಯಾವುದೇ ಸರ್, ಈಗ ಎಲ್ಲೋ ಉತ್ತರ ಭಾರತದವ್ರನ್ನ ತಂದು ಇಲ್ಲಿ ಹಾಕೋತಾರೆ. ಅವರ ರಾಜ್ಯಗಳಲ್ಲಿ ಅವ್ರಿಗೆ ಪಂಚೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಮತ್ತೆ ಪಂಚೆ ಅನ್ನೋದು ಇಲ್ಲಿ ಈ ನಾಡಿನ ಜನರ ಒಂದು ಭಾವನಾತ್ಮಕ ವಿಚಾರ ಸರ್. ಅದು ನಮ್ಮ ಒಂದು ಇಲ್ಲಿನ ಸಂಸ್ಕೃತಿಯ ಪ್ರತೀಕ. ಇಲ್ಲಿ ಬಂದು ನಿಂತ್ಕೊಂಡು ಅವ್ರನ್ನ ತರದ್ಬಿಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ತರಬೇತಿಯನ್ನು ಕೊಟ್ಟಿರಲಿಲ್ಲ. ಇಲ್ಲಿ ಮಾಲ್ನವರು ಅವ್ರನ್ನ ಕರೆದು ಈ ತರದ್ದು ಬಿಡಬಾರ್ದು. ಈಗ ನಿನ್ನೆ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನ ಬಂದು ಇಡೀ ರಾಜ್ಯದ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅವಮಾನ ಸರ್ ಇದು. ಈ ಅವಮಾನವನ್ನ ನಾವು ಖಂಡಿಸಲೇಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಸಹಿಸಲು ಸಾಧ್ಯ ಇಲ್ಲ. ನಾನು ಕೇಳೋದು, ಇನ್ನು ಮುಂದೆ ಯಾರೇ ಬರಲಿ ಮಾಲ್ಗೆ, ಇದೊಂದೇ ಮಾಲ್ ಅಂತಲ್ಲ ಸರ್, ಬೆಂಗಳೂರಿನ ಹಲವಾರು ಮಾಲ್ಗಳು ಪಂಚೆ ಹಾಕ ಬಂದ್ರೆ ಏನೋ ಅವಮಾನ, ಅವ್ರಿಗೆ ಒಳಗಡೆ ಬಂದ್ರೆ ಅವಮಾನ. ಅದೇ ರೈತ ಬೆಳೀತಕ್ಕಂಥ ಅನ್ನವನ್ನ ಮಾರಾಟ ಮಾಡಿ ಇವತ್ತು ಎಷ್ಟೋ ಮಳಿಗೆಗಳು ನಡೀತಾ ಇದೆ ಮಾಲ್ ಒಳಗಡೆ. ಸೊ ಅದೇ ರೈತ ನಾಳೆ ದಿನ ಏನು ಕೊಡೋದಿಲ್ಲ ಒಳಗಡೆ ನಿಮ್ಗೆ ಅಂತಂದ್ರೆ ಹೇಗೆ ತಾನೇ ಇವ್ರು ಮಾಲ್ ನಡೆಸೋದಕ್ಕೆ ಸಾಧ್ಯ? ಆಮೇಲೆ ಈ ಮಾಲ್ ಒಳಗಡೆ ಬರ್ತಕ್ಕಂಥ 90% ಹೆಚ್ಚು ಜನ ರೈತರ ಮಕ್ಕಳೇ ಒಳಗಡೆ ಬರೋದು. ಹಾಗಾದ್ರೆ ಪ್ಯಾಂಟ್ ಹಾಕ್ತವ್ರಿಗೆ ಅಷ್ಟೇ ಮರ್ಯಾದೆ. ಇಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾವ್ದೋ ರಾಜ್ಯದವರು ಸರ್ ಕರೆಕ್ಟ್ ಆಗಿ ಬಟ್ಟೆ ಹಾಕೋರಿಲ್ಲ, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಒಳಗಡೆ ಬರ್ತಾರೆ. ಅವ್ರನ್ನ ಬಿಡ್ತೀರಾ? ಶಿಸ್ತಾಗಿ ಪಂಚೆ ಹಾಕೊಂಡು ಬರ್ತಕ್ಕಂಥವ್ರು ಒಳಗಡೆ ಬಿಡಲ್ಲ ಅಂತಂದ್ರೆ ಇದೇನ್ರಿ ಸರ್? ಎಲ್ಲೋ ಲಲ್ಲೆ ಹೊಡಿತಾ ಇರ್ತಾರೆ ಸರ್ ಕೂತ್ಕೊಂಡು. ಅಲ್ಲಿ ಹೆಣ್ಮಗಳು ಗಂಡು ಮಕ್ಕಳು ಇಬ್ರು ಸೇರ್ಕೊಂಡು ಲಲ್ಲೆ ಹೊಡಿತಾರೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿರೂರು ಸಮೀಪ 7 ಮಂದಿ ಭೂ ಸಮಾಧಿ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರವಾಹದಲ್ಲಿ 15ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿರಬಹುದು ಅನ್ನುವಂತಹ ಶಂಕೆ. ರಿಪಬ್ಲಿಕನ್ಗೆ ಪ್ರತ್ಯಕ್ಷದರ್ಶಿ ರಾಜು ಹರಿಕಾಂತ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕುಮಟಾ ಕಡೆ ಲಾರಿ ಒಂದರಲ್ಲಿ ಹೋಗ್ತಾ ಇದ್ದೆ. ಗುಡ್ಡ ಜಾರಿ ಹಲವು ವಾಹನಗಳು ಮಣ್ಣಿನಡಿ ಸಿಲುಕಾಕಿಕೊಂಡಿದೆ. ಶಿರೂರು ಸಮೀಪ 7 ಮಂದಿ ಭೂ ಸಮಾಧಿಯಾಗಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಾ ಇರೋ ಪ್ರಕಾರ, ಅಂದ್ರೆ ಪ್ರತ್ಯಕ್ಷದರ್ಶಿ ಹೇಳ್ತಾ ಇರೋ ಪ್ರಕಾರ 15ಕ್ಕೂ ಹೆಚ್ಚು ಜನ ಸಿಲುಕಾಕಿಕೊಂಡಿರಬಹುದು ಅನ್ನುವಂತಹ ವಿಚಾರ. ರಾಜು ಹರಿಕಾಂತ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಅಂಕೋಲಾದಿಂದ ನಾನು ಡ್ರಾಪ್ ಹಾಕೊಂಡ ಕುಮಟಾ ಹೋಗೋನು ಇಳಿಯೋನು. ಆದರೆ ಇಲ್ಲಿ ಅಚಾನಕ್ ಇಲ್ಲಿ ಸಿರೂರು ಹತ್ತಿರ ಬಂದ ಕೂಡಲೇ ನಮ್ಗೆ ಒಂದೇ ಸತಿಗೆ 2 ಸೆಕೆಂಡ್ ಒಳಗೆ ಗುಡ್ಡ ಕುಸಿದದ್ದು ಕ್ಷಣ. ನಾನು ಗಾಡಿಯಲ್ಲಿ ಇವರು ಆಮೇಲೆ ಒಂದು ಕಾರ್ ಒಂದು ಓಲ್ಟೇಕ್ ಮಾಡೋಗಿತ್ತು. ಅಲ್ಲಿ ಇದ್ದವ್ರು ಹೋಟೆಲ್ನವರು, ಕಡೆಗೆ ಗಾಡಿ ಟ್ರಕ್ನವರು, ಚಾ ಕುಡಿಗೆ ಬಂದವರು, ಆಮೇಲೆ ಮೀಯುಕ್ಕೆ ನಿಂತವ್ರು ಎಷ್ಟು ಜನ ಇವ್ರಿಗೆ ಗೊತ್ತಿಲ್ಲ ಅದರಲ್ಲಿ. ಅಂದರೆ ನಮಗೆ ಗುಡ್ಡ ಕುಸಿದದ್ದು ಗೊತ್ತೇ ಆಗಲಿಲ್ಲ. ಒಂದೇ ಹೊತ್ತಿಗೆ ಕುಸಿದು ಹೋಗೋದು 2ರಿಂದ 3 ಸೆಕೆಂಡ್ ಒಳಗೆ ಪೂರ ನಮ್ಮ ಲಾರಿಗೆ ಬಂದು ಹೊಡೆದದೆ. ನಿಮ್ಮ ಲಾರಿಗೆ ಏನೋ ಡ್ಯಾಮೇಜ್ ಆಯ್ತಾ? ಡ್ಯಾಮೇಜ್ ಪೂರ ಲೆಫ್ಟ್ ಸೈಡ್ ಶೋ ಹೋಗೋದೆ, ಡೀಸೆಲ್ ಟ್ಯಾಂಕ್ ಕಡೆಗೆ ಲೆಫ್ಟ್ ಸೈಡ್ ಸ್ವಲ್ಪ ಡ್ಯಾಮೇಜ್ ಆಗೋದು. ಓಕೆ, ಜನ ಎಲ್ಲ ಎಷ್ಟಿದ್ರು? ಎಷ್ಟು ಪ್ರಮಾಣ ಜನ ಇದ್ರು? ಅಂದಾಜು ಒಂದು 15 ಜನರ ಸುಮಾರು ಇದ್ರು. ಹೌದಾ? ಹೌದು. ಓಕೆ, ಯಾರು ಆ ಟೈಮ್ದಲ್ಲಿ ಯಾರಿಗಾರು ಪೆಟ್ಟಾಗಿತ್ತಾ ಅಥವಾ? ಪೂರ ಜನ ಯಾರೂ ಇಲ್ಲ, ಒಟ್ಟು ಜನ ಕಲಸಾಗಿದ್ದಾರೆ, ಮತ್ತೆ ಯಾರೂ ಇಲ್ಲ, ನೀರಿಲ್ಲ ಹೋಗಿದ್ದಾರೆ. ಓಕೆ, ನಿಮ್ಮ ಗಾಡಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ನಿಮ್ಗೇನಾಗಿಲ್ಲ? ನಮಗೇನು ಆಗಲಿಲ್ಲ, ಸ್ವಲ್ಪ ಕುತ್ತಿಗೆ ಹೊಡ್ತಾ ಬಿದ್ದಿದೆ, ಮತ್ತೇನಿಲ್ಲ. ಓಕೆ, ನೀವು ಮಾಹಿತಿ ಕೊಟ್ಟಿದ್ದು ಯಾರಿಗೆ? ಪೊಲೀಸರಿಗೆ ಮಾಹಿತಿ ಹೆಂಗೆ ಗೊತ್ತಾ? ನೀವು ಕೊಟ್ಟರೆ ಅಥವಾ ಏನು? ಹೌದು, ನಾವೇ ಕೊಟ್ಟದ್ದು. KB ಅವರಿಗೆ ಎಲ್ಲರಿಗೂ ಕೊಟ್ಟದ್ದು ನಾವು. ರಾಜು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಲ್ಲಿ ನಡೆದಂಥ ಗುಡ್ಡ ಕುಸಿದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಇವತ್ತು ಬೆಳಗ್ಗೆಯಿಂದ ತೆರವು ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು ಮತ್ತು ನಾಪತ್ತೆಯಾದವರ ಶೋಧ ಕೂಡ ಆರಂಭವಾಗಿರುವಂಥದ್ದು. ನೋಡ್ತಾ ಇರ್ಬೋದು, ಇದು ಗಂಗಾವಳಿ ನದಿ ಯಾವ ರೀತಿಯಾಗಿ ಮಳೆಗಾಲದ ಸಂದರ್ಭದಲ್ಲಿ ಹರಿತಾ ಇದೆಯೋ ಎಂಬ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಮಹಾಮಳೆಗೆ ಗಂಗಾವಳಿ ನದಿಯಲ್ಲಿ ಪ್ರವಾಹ ಬರುತ್ತೆ, ಊರು ಕೆರೆಗಳ ನೀರು ತುಂಬ್ತಾ ಇತ್ತು. ಆದರೆ ಈ ಬಾರಿ ಇಲ್ಲಿ ಗುಡ್ಡ ಕುಸಿತದಿಂದಾಗಿ ಸಾಕಷ್ಟು ಜನರು ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ನದಿಯ ಆ ಕಡೆಯೂ ಕೂಡ ಈ ಬದಿಯ ಗುಡ್ಡ ಕುಸಿತ ಪರಿಣಾಮವಾಗಿ ಆಚೆ ಕಡೆ 2 ಮನೆಗಳು ಕೂಡ ಧ್ವಂಸವಾಗಿರುವಂಥದ್ದು. ಮನೆಯಲ್ಲಿದ್ದವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಬೆಳಗ್ಗೆಯಿಂದ ಮಾಡ್ತಿರ್ಬೋದು. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, SDRF ತಂಡ ಆಗಿರ್ಬೋದು, ಅಗ್ನಿಶಾಮಕ ದಳದವರಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ.
ಈಗಾಗಲೇ ಒಂದು ಬೋಟ್ಗಳನ್ನು ಕೂಡ ನದಿಯಲ್ಲಿ ಬಿಟ್ಟು ಅಂದರೆ ಸಂಬಂಧಪಟ್ಟ ರಕ್ಷಣಾ ತಂಡಗಳು ಕೂಡ ಹುಡುಕಾಟ ನಡೆಸಿವೆ. ಇನ್ನೊಂದು ಬೋಟ್ಗಳನ್ನು ಕೂಡ ತಯಾರಿ ಮಾಡಿಕೊಳ್ತಾ ಇರುವಂತ ನೋಡ್ತಾ ಇರಬಹುದು. SDRF ಸಿಬ್ಬಂದಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಬೆಳಗಾವಿ ಮತ್ತು ಮಂಗಳೂರು ಭಾಗದ SDRF ಸಿಬ್ಬಂದಿಗಳು ಕೂಡ ಅಂಕೋಲಕ್ಕೆ ಆಗಮಿಸಿದ್ದಾರೆ. ಇದರ ಜೊತೆಗೆ ನಿನ್ನೆ ಕೂಡ NDRF ತಂಡ ಕೂಡ ಇಲ್ಲಿ ಆಗಮಿಸಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರು ಕೂಡ ಈ ಶಿರೂರು ಗ್ರಾಮದಲ್ಲಿ ಬೀಡು ಬಿಟ್ಟು ಎಲ್ಲ ರಕ್ಷಣಾ ಕಾರ್ಯಗಳನ್ನು ಕೂಡ ನೋಡ್ತಾ ಇರಬಹುದು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಪಡೆಯುವುದರ ಜೊತೆಗೆ ರಕ್ಷಣಾ ತಂಡಗಳ ಒಂದು ಉಸ್ತುವಾರಿಯನ್ನು ಕೂಡ ನೋಡ್ಕೊಳ್ತಾ ಇರುವಂತದ್ದು. ಒಟ್ಟಿನಲ್ಲಿ ಅಂಕೋಲದಲ್ಲಿ ನಡೆದಂತ ಗುಡ್ಡ ಕುಸಿತದ ಘಟನೆ ಉತ್ತರ ಕನ್ನಡ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಮಳೆಯ ಪ್ರಮಾಣ ಕೊಂಚ ಇಳಿಮುಖವಾಗಿದೆ. ಆದರೆ ರಕ್ಷಣಾ ಕಾರ್ಯ ಅಂದ್ರೆ ಹೆದ್ದಾರಿಯಲ್ಲಿ ಬಿದ್ದಂತ ಸಾಕಷ್ಟು ಪ್ರಮಾಣದ ಮಣ್ಣುಗಳನ್ನು ತೆರವುಗೊಳಿಸಲು ಸಂಬಂಧಪಟ್ಟವರು ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ಮಳೆರಾಯಿನ ಅಬ್ಬರ ಹೆಚ್ಚಾಗಿದ್ದು ಅಲ್ಲಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಬರೀ ಶಿರೂರು ಮಾತ್ರ ಅಲ್ಲ, ಬಹುತೇಕ ಕಡೆ ಇಂತಹ ಅನಾಹುತಗಳು ನೋಡೋದಕ್ಕೆ ಸಿಗ್ತಾ ಇದೆ. ಎಲ್ಲೆಲ್ಲಿ ಏನಾಯ್ತು, ಮಳೆಯಿಂದ ಅವಾಂತರಗಳು, ಆ ಕುರಿತ ಒಂದು ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಕರುನಾಡಿನಲ್ಲಿ ಮುಂದುವರಿದ ಮಳೆ ಅಬ್ಬರ, ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಕಾವೇರಿ. ರಾಜ್ಯದಲ್ಲಿ ಎಡಬಿಡದೆ ಮಳೆ ಸುರಿತಾ ಇದೆ. ವರನಾರ್ಭಟಕ್ಕೆ ನದಿಗಳು ಭೋರ್ಗರಿತಾ ಇದ್ರೆ ಅವಾಂತರಗಳ ಸರಮಾಲೆ ಮುಂದುವರೆದಿದೆ. ಕೊಡಗು ಜಿಲ್ಲೆಯಲ್ಲಿ ಕಾವೇರಿ, ಲಕ್ಷ್ಮಣ ತೀರ್ಥ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಿವೆ. ನಾಪೋಕ್ಲು ಮೂರ್ನಾಡು ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಕೆಆರ್ಎಸ್ ಡ್ಯಾಂ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ಮಂಡ್ಯ ರೈತರ ಜೀವನಾಡಿ ಕೆಆರ್ಎಸ್ ಜಲಾಶಯ 110 ಅಡಿ ಭರ್ತಿಯಾಗಿದೆ. ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಕೇರಳದ ವಯನಾಡು ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇದ್ದು ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಡ್ಯಾಂಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. HD ಕೋಟೆ ತಾಲೂಕಿನ ಮಚ್ಚೂರು ಗ್ರಾಮದಲ್ಲಿ ವರುಣನ ಅಬ್ಬರಕ್ಕೆ 2 ಮನೆಗಳು ಜಖಂ ಆಗಿವೆ. ರೈತ ಗೋವಿಂದ ಎಂಬುವವರ ಮನೆ ಮೇಲೆ ಬೃಹತ್ ಮರ ಬಿದ್ದಿದೆ. ಮನೆಯ ಅರ್ಧ ಭಾಗಕ್ಕೆ ಹಾನಿಯಾಗಿದೆ. ತುಂಬಸೋಗೆ ಗ್ರಾಮದಲ್ಲಿ ಸುರೇಶ್ ಎಂಬುವವರ ಮನೆ ಚಾವಣಿ ಕುಸಿದಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ ನಿನ್ನೆ ಸಂಜೆ ಮಳೆ ಅಬ್ಬರಿಸಿದೆ. ಕಲ್ಲೋಳ ಗ್ರಾಮದಲ್ಲಿ ಗೋಪಾಲ್ ಶಾಹೀರ್ ಎಂಬುವವರ ಮನೆ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕಲಬುರಗಿಯಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ಚಿಂಚೋಳಿ ತಾಲೂಕಿನ ಮಲಕಾಪುರ ಗ್ರಾಮದಲ್ಲಿ ನೀರಿನ ಒತ್ತಡಕ್ಕೆ ತಡೆಗೋಡೆ ಕುಸಿದಿದೆ.